ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್ ಅಂದರೆ ಕಾನ್ಸ್ಟೆಂಟ್ ಕಾನ್ಸ್ಟೆಂಟಾಗಿ ಎಫರ್ಟ್ ಹಾಕಬೇಕು, ಕನ್ಸಿಸ್ಟೆನ್ಸಿ ಇರಬೇಕು ಅದರಲ್ಲಿ. ಅಂದರೆ ರೆಗ್ಯುಲರಾಗೆ ಸಿನಿಮಾ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕು. ಅಂದರೆ ನಾಳೆ ಬೆಳಗ್ಗೆ ಎದ್ದು ಈಗ ನಾವು ಇನ್ನೊಂದು 5 ವರ್ಷ ಬಿಟ್ಟು ಡೈರೆಕ್ಟರ್ ಆದ್ರೂ ಆ 5 ವರ್ಷದ ಗೋಲಿಗೆ ತಲುಪೋದಕ್ಕೆ ಇವತ್ತೇನು ಮಾಡ್ಬೇಕು ಅದನ್ನ ಮಾಡ್ತಾ ಇರಬೇಕು. ಏನೋ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಂತೀನಿ. ಆಮೇಲೆ ಪೇಷನ್ಸ್ ಅಂದರೆ ಒಂದೇ ಸಲ ಸಿಗಲ್ಲ ಇಲ್ಲಿ. ಅದಕ್ಕೆ ಪೇಷನ್ಸ್ ಆಗಿರಬೇಕು. ಯಾಕಂದರೆ ಇದು ನನ್ನೊಬ್ಬನಿಂದನೇ ಆಗತ್ತೆ ಅನ್ನೋ ವಿಷಯ ಅಲ್ಲ, ತುಂಬ ಸಪೋರ್ಟ್ ಮಾಡಬೇಕು ನನಗೆ. ಯಾಕಂದರೆ ಮನೇಲಿ ಅಪ್ಪಂಗೆ 10 ರೂಪಾಯಿ ಕೇಳಿದ್ರೆ 10 ರೀಸನ್ ಕೊಡಬೇಕು 10 ರೂಪಾಯಿ ತಗೊಳ್ಳೋದಕ್ಕೆ. ಈಗ ಯಾರೊಬ್ಬ ಪ್ರೊಡ್ಯೂಸರು ನಮ್ಮನ್ನು ನಂಬಿ 1 ಕೋಟಿ 2 ಕೋಟಿ 3 ಕೋಟಿ 5 ಕೋಟಿ ದುಡ್ಡು ಹಾಕ್ಬೇಕಂದ್ರೆ ಅದು ನಾವು ಯಾರು ಅಂತಲೇ ಗೊತ್ತಿಲ್ಲ. ನಮ್ಮ ಅಪ್ಪ ಹುಟ್ಟಿಸಿದ ಮಗನಿಗೆ ಕೊಡೋದಕ್ಕೆ ಅಷ್ಟು ಯೋಚನೆ ಮಾಡ್ತಿದ್ರೆ, ಪ್ರೊಡ್ಯೂಸರು ಅಷ್ಟು ದುಡ್ಡು ಹಾಕಬೇಕು ಅಂದಾಗ ನಮ್ಮಲ್ಲಿ ಆ ಕ್ವಾಲಿಟೀಸ್ ಇರಬೇಕು. ಅವ್ರ ಹತ್ರ ಆ ಕ್ವಾಲಿಟೀಸ್ ಅವ್ರಿಗೆ ಕಾಣಿಸ್ಬೇಕು. ಅದಕ್ಕೆ ನಾವೇನಿರಬೇಕು, ನಾವು ಅದಕ್ಕೆ ತಕ್ಕಂತೆ ಒಂದಿಷ್ಟು ನಾಲೆಡ್ಜ್ನ ಸಂಪಾದಿಸ್ಕೊಬೇಕು. ನಮ್ಮ ನಾಲೆಡ್ಜು ಅವ್ರಿಗೆ ನಾವು ಮಾತಾಡಬೇಕಾದ್ರೆ ಗೊತ್ತಾಗುತ್ತೆ ಇವ್ರಿಗೆ ಎಷ್ಟು ನಾಲೆಡ್ಜ್ ಇದೆ ಅಂತ ಕೆಲವು ಪ್ರೊಡ್ಯೂಸರ್ಸ್ಗೆ. ಆವಾಗ ನಿಮಗೆ ಈಸಿ ಆಗುತ್ತೆ. ಈ ನಾಲೆಡ್ಜ್ ಅಂದರೆ ಕನ್ಸಿಸ್ಟೆನ್ಸಿಯಾಗಿ ಟ್ರೈ ಮಾಡ್ತಾ ಇರಬೇಕಂತ. ಅಂದರೆ ಆಮೇಲೆ ಪೇಷನ್ಸು ಬೇಕು ನಿಮಗೆ. ಒಂದೇ ಸಲ ನಾಳೆನೇ ಆಗುತ್ತೆ ಅಂತಲ್ಲ, ಪೇಷನ್ಸ್ ಇದ್ದರೆ ಖಂಡಿತ ಆಗುತ್ತೆ. ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ಒಂದು ಯಾವುದೋ ಗಾದೆ ಮಾತ್ರ ಇದೆ, ಒಂದು 10 ಇಯರ್ಸ್ ಒಂದು ಇಂಡಸ್ಟ್ರಿಯಲ್ಲಿ ಇದ್ದರೆ, ಯಾವ ಇಂಡಸ್ಟ್ರಿ ಅಂತಲ್ಲ ಯಾವುದೇ ಜಾಗದಲ್ಲಿ ಇದ್ರೂ ನೀವು ಫೇಮಸ್ ಆಗಿರ್ತೀರ, ಆ ಜಾಗದಲ್ಲಿ ಎಲ್ಲರಿಗೂ ಗೊತ್ತಿರ್ತೀರ ಅಂತ.